ನರೇಂದ್ರ ಮೋದಿ ಅವರ ಬದಲಿಗೆ ಈಗ ರಾಹುಲ್ ಗಾಂಧಿ ಅವರು ಪ್ರಧಾನಿಯಾಗಿ ಆಯ್ಕೆ ಆಗೋದು ಬೇಡ. ಅವರು ಪ್ರಧಾನಮಂತ್ರಿ ಆಗೋ ಗಡ್ಸಿ ಇಲ್ಲ ಅವ್ರಿಗೆ. ಅದ್ಯಾವ ಒಳ್ಳೆ ಮೇವ್ 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 ಅಂತ ಮಾತಾಡ್ತಾರೆ. ಮಾತಿರ್ತಾರೆ ನರೇಂದ್ರ ಮೋದಿ ಯಾರು ನರೇಂದ್ರ ಮೋದಿ ಚೋರು. ಲೋಕಸಭೆ ಎಲೆಕ್ಷನ್ ಬಂದ್ರೆ ಅಣ್ಣ ಥ್ಯಾಂಕ್ ಯು, ಇಲ್ಲಿ ನಮ್ಗೆ ಮೋದಿಜಿ ಬೇಕು ಅಂತ ಬಿಜೆಪಿ ಆಗ್ತಾರೆ. ನಮ್ಮ ಆಟೋ ಡ್ರೈವರ್ಗಳು ಭಿಕ್ಷಾ ಬಿಡ್ತಾ ಇದ್ದಾರೆ. ಮೆಜೆಸ್ಟಿಕ್ ಬಸ್ ಸ್ಟಾಪ್ ಆ ಸ್ಥಿತಿಗೆ ತಂದು ಕೊಟ್ಟಿದ್ದಾರೆ ನಮ್ಮ ಕಾಂಗ್ರೆಸ್ ಸರ್ಕಾರದವರು. ಬಿಜೆಪಿ ಸರ್ಕಾರದಲ್ಲಿ ಸೋಮಾರಿಗಳಿದ್ರು. ಸೋಮಾರಿತನ ಮಾಡಿದಕ್ಕೆ ಅವ್ರಿಗೆ ಕಸತರ ಗುಡಿಸಿಟ್ಟಿದ್ದಾರೆ. ವೆರಿ ಯಂಗ್ ಮ್ಯಾನ್. ಆತನ ಯಾವ ಪಾರ್ಟಿ ಗೆದ್ರೆ ಅದೇ ಪಾರ್ಟಿನೇ. ಏನೇ ಇರಲಿ, ನಿಮ್ಮ ಪ್ರಕಾರ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಸಕ್ಸಸ್ ಆಗುತ್ತಾ ಅಂತ? ಎಲ್ಲೂ ಇಲ್ವಲ್ಲ ಟಿಕಾನಿ. ಜೆಡಿಎಸ್ ಅವರು ಇಲ್ಲಿ ಆಗ್ಬೋದು, ಸೆಂಟ್ರಲ್ ಅಲ್ಲಿ ಆಗ್ಬೋದು. ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಇದ್ದಾರೆ. ನಂಬಿಕೆ ಇದೆಯಾ? ನನಗಂತೂ ನಂಬಿಕೆ ಇದೆ. ಅದು ಫ್ರೀ ಕೊಡ್ತಾರೆ, ಇದು ಫ್ರೀ ಕೊಡ್ತಾರೆ, ಇದು ಕೊಡ್ತಾರೆ ಅಂತ ಹೇಳ್ಬಿಟ್ಟು ರಾಂಗ್ ಡಿಸಿಷನ್ ತಗೊಂಡ್ಬಿಟ್ಟು ನಾವು ಕಾಂಗ್ರೆಸ್ಗೆ ವೋಟ್ ಮಾಡಿಬಿಟ್ಟು ಅಂತ ಇಂಥವನ್ನ ನಾವೆಲ್ಲ ಲೀಡರ್ಸ್ ಮಾಡಿದ್ದು. ಇವರ ನಮ್ಮ ದೇಶ ಕಾಪಾಡ್ತಾ ಇರೋದು ತುಂಬಾ ಬೇಜಾರಿದ್ದಾರೆ. ಈ ಫ್ರೀ ಬೀಸು ಎಕ್ಸ್ಪೆಕ್ಟ್ ಮಾಡುವ ಜನ ಬೇರೆ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಜಯಲೈಗೌಡ್. ಲೋಕಸಭಾ ಚುನಾವಣೆಗೆ ತಿಂಗಳುಗಳ ಕೌಂಟ್ ಡೌನ್ ಉಳಿದಿದೆ ಅಷ್ಟೇ. ಈ ನಡುವೆ ಮೂಡುವಂತ ಪ್ರಶ್ನೆ, ಈ ಬಾರಿಯ ಪ್ರಧಾನಮಂತ್ರಿ ಯಾರು, ಈ ಬಾರಿ ಯಾವೊಂದು ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತ. ಈ ಒಂದು ಪ್ರಶ್ನೆಯನ್ನು ಇಟ್ಕೊಂಡು ನಾವೀಗ ಬಂದಿರೋದು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿದ್ದೇವೆ. ಇಲ್ಲಿನ ಜನ ಅಂದ್ರೆ ಮತದಾರರು ಈ ಒಂದು ಚುನಾವಣೆ ಬಗ್ಗೆ ಏನ್ ಹೇಳ್ತಾರೆ ಅವ್ರನ್ನೇ ಕೇಳೋಣ. ಸರ್ ನಮಸ್ತೆ, ನಿಮ್ಮ ಮುಂದಿನ ಪ್ರಧಾನಿ ಆಯ್ಕೆ ಯಾರು ಸರ್? ನಮ್ಮ ಮುಂದಿನ ಪ್ರಧಾನಿ ಆಯ್ಕೆ ನರೇಂದ್ರ ಮೋದಿ ಅವರೇ ಬಂದ್ರೆ ಚೆನ್ನಾಗಿರುತ್ತೆ. ನರೇಂದ್ರ ಮೋದಿ ಅವರು. ಯಾಕೆ ಸರ್ ನರೇಂದ್ರ ಮೋದಿ ಅವರು? ಸಿಕ್ಕಾಪಟ್ಟೆ ಅವರು ಮುಂದುವರಿಸಿದ್ದಾರೆ ದೇಶನ. ದೇಶದ ಬಡ ಜನಗಳಿಗೆ ದೇಶದ ಇದು ಏನು ಆಸ್ತಿ ಪಾಸ್ತಿ ಏನು ದೇಶ ಉದ್ಧಾರಕ್ಕೋಸ್ಕರ ಇದೇನು ಅಕ್ಕಪಕ್ಕ ನಮ್ಮ ಕಂಟ್ರಿ ನಮ್ಮ ದೇಶದ ಅಕ್ಕಪಕ್ಕ ಊರುಗಳಿಗೆಲ್ಲ ಭಯೋತ್ಪಾದಕಗಳು ಅದೆಲ್ಲ ನಿಯಮಗಳೆಲ್ಲ ಪಾಲಿಸಿದ್ದಾರೆ. ಅವರು ಬಂದು ತುಂಬಾ ಎಲ್ಲ ದೊಡ್ಡ ಕೆಲಸ ಮಾಡಿದ್ದಾರೆ ನರೇಂದ್ರ ಮೋದಿ ಅವರು. ಅದರಲ್ಲಿ ಕಾಂಗ್ರೆಸ್ನವರು ಇದ್ದು 70 ವರ್ಷ ಏನ್ ಮಾಡಿದ್ದಾರೆ, ಅವ್ರು ಏನೇನು ಮಾಡಿದ್ದಾರೆ ಎಲ್ಲ ಇವರೇ ತಿಂದಿರೋದೇನೆ. ಮಾಡಿರೋದು ಎಲ್ಲ ತುಂಬಾ ಕಡಿಮೆ ಅನ್ಸುತ್ತೆ. ನೋಡಿ ಇವಾಗ ಅಟ್ ಪ್ರೆಸೆಂಟ್ ನಮ್ಮ ಆಟೋ ಡ್ರೈವರ್ಗಳು ಭಿಕ್ಷಾ ಬಿಡ್ತಾ ಇದ್ದಾರೆ ಮೆಜೆಸ್ಟಿಕ್ ಬಸ್ ಸ್ಟಾಪ್ ಅಲ್ಲಿ. ಬೆಳಗ್ಗೆ ಟಿವಿ ನ್ಯೂಸ್ ನೋಡಿದ್ರ ಭಿಕ್ಷಾ ಬಿಡ್ತಾ ಇದ್ದಿದ್ದು ಆ ಸ್ಥಿತಿಗೆ ತಂದು ಕೊಟ್ಟಿದ್ದಾರೆ ನಮ್ಮ ಕಾಂಗ್ರೆಸ್ ಸರ್ಕಾರದವರು. ಇವಾಗ ಇನ್ನೇನು ಇದಕ್ಕಿಂತ ಜಾಸ್ತಿ ಹೇಳ್ಬೇಕಂದ್ರೆ ಬಿಜೆಪಿ ಸರ್ಕಾರನೇ ಚೆನ್ನಾಗಿದೆ. ಹಿಂದೆ ಇದ್ದಿದ್ದು ಸ್ಟೇಟ್ ಅಲ್ಲಿ ಸೋಮಾರಿ ಸರ್ಕಾರ ಇತ್ತು. ಬಿಜೆಪಿ ಸರ್ಕಾರದಲ್ಲಿ ಸೋಮಾರಿಗಳಿದ್ರು. ಸೋಮಾರಿತನ ಮಾಡಿದ್ಕೆ ಅವ್ರಿಗೆ ಕಸತರ ಗುಡಿಸಿಕ್ಬಿಟ್ಟಿದ್ದಾರೆ. ಇವಾಗ ಈ ಕಾಂಗ್ರೆಸ್ ಸರ್ಕಾರ ಬಂದು ಇವ್ರು ಇನ್ನೂ ಅಧ್ವಾನನೇ ಏನೋ ದುಡ್ಡಸ್ಗೆ ತೋರಿಸ್ತಾ ಇದ್ದಾರೆ. ಅದ್ ಮಾಡ್ತೀನಿ ಇದು ಮಾಡ್ತೀನಿ ಏನೋ ಮಾಡ್ತೀನಿ, ದೇಶ ಒಂದು ಕರ್ನಾಟಕ ಎಲ್ಲೋ ಎತ್ಕೊಂಡು ಹೋಗ್ಬಿಡ್ತೀವಿ ಅಂತ. ಕರ್ನಾಟಕ ಎಲ್ಲೂ ಹೋಗ್ತಾ ಇಲ್ಲ. ಕರ್ನಾಟಕದ ಜಾಗದಲ್ಲಿ ಕರ್ನಾಟಕ ಇದೆ. ಕರ್ನಾಟಕದ ಜಾಗದಲ್ಲಿ ಅದೇನು ಎಲ್ಲ ದೋಚಿ ಗುಡಿಸಿ ಗುಂಡಾಂತರ ಮಾಡ್ತಾ ಇದಾರೆ. ಏನೋ 2000 ಫ್ರೀ ಇಲ್ಲೆಲ್ಲೋ ಬೊಕ್ಕಸ್ತೆಗೆ ಅಲ್ಲ. ನರೇಂದ್ರ ಮೋದಿ ಕೊಡ್ತಾ ಇರೋ 5 kg ಅಕ್ಕಿನೇ ಕೊಡ್ತಾ ಇಲ್ಲ. ಅದಕ್ಕೆ ದುಡ್ಡು ಕೊಡ್ತೀನಿ ಅಂತ ಇದ್ರೆ ದುಡ್ಡು ಸಿಗ್ತಾ ಇಲ್ಲ. ಇವ್ರಿಗೆ 2000 ರೂಪಾಯಿನೂ ಸಿಗ್ತಾ ಇಲ್ಲ. ಅನ್ನೊಂದು ಟಿವಿ ಅನ್ನೊಂದು ನೋಡಿ ಈ ತಿಂಗಳು ಬರ್ತಾ ಇದೆ ದುಡ್ಡು ಅಂತ ಹೇಳ್ತಾರೆ. ಅದು ಯಾರಿಗೆ ಬರ್ತಾ ಇದೆ ಯಾರಿಗೆ ಬರ್ತಾ ಇಲ್ಲ ಏನು ಸರಿಯಾಗಿ ಗೊತ್ತಿಲ್ಲ. ನರೇಂದ್ರ ಮೋದಿ ಅವರ ಬದಲಿಗೆ ಈಗ ರಾಹುಲ್ ಗಾಂಧಿ ಅವರು ಪ್ರಧಾನಿಯಾಗಿ ಆಯ್ಕೆ ಆಗೋದು ಬೇಡ ಅಂತೀರಾ? ಅವ್ರು ಮಾತಾಡೋ ಗಡ್ಸೆ ಇಲ್ವಲ್ಲ ಸ್ವಾಮಿ. ರಾಹುಲ್ ಗಾಂಧಿ ಅವ್ರಿಗೆ ಮಾತಾಡೋ ಗಡ್ಸೆ ಇಲ್ಲ. ಅದ್ಯಾವ್ದ ಒಳ್ಳೆ ಮೇವ್ 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 ಅಂತ ಮಾತಾಡ್ತಾರೆ. ಅವರೊಬ್ಬ ಗಂಡಸ್ತನ ಇದ್ದಿರ್ತಾ ಇದ್ರೆ ಅವರು ನಿಜವಾಗ್ಲೂ ಅವ್ರ ಪವರ್ ಇದ್ದಿರ್ತಾರೆ. ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಬರೀ ದೂಷಣೆ ಮಾಡೋದೇ ಅವಳಿ. ಮಾತಿರ್ತಾರೆ ನರೇಂದ್ರ ಮೋದಿ ಯಾರು ನರೇಂದ್ರ ಮೋದಿ ಚೋರ್ ನರೇಂದ್ರ ಮೋದಿ ಚೋರ್. ಇದೆಲ್ಲ ಏನು ಇದು ಮಾತಾಡೋ ಇದು ರಾಜಕಾರಣಿಗಳು ಮಾತಾಡೋ ಇದು ಎಲ್ಲ ನಮ್ಮಂತ ಆಟೋ ಡ್ರೈವರ್ಗಳು ಚಿಕ್ಕ ಜನ ಮಾತಾಡೋ ತರ ಮಾತಾಡ್ತಾರೆ. ಅವ್ರು ಗಡ್ಸಿಲ್ಲ. ಅವರು ಪ್ರಧಾನಮಂತ್ರಿ ಆಗೋ ಗಡ್ಸಿ ಇಲ್ಲ ಅವ್ರಿಗೆ. ಯಾರಿಗೆ? ರಾಹುಲ್ ಗಾಂಧಿ ಅವ್ರಿಗೆ. ಅವ್ರಿಗೆ ಇನ್ನ ಮಗು ಇದ್ದಂಗೆ ಅವ್ರು ಇನ್ನ ಕಲಿಯೋದು ತುಂಬಾ ಇದೆ. ನಮ್ಮ ಸರ್ಕಾರದವರು ಏನು ಕಾಂಗ್ರೆಸ್ನವ್ರು ಎಲ್ಲ ಅವರು ಇದಾರಲ್ಲ, ಅವರೆಲ್ಲ ಸೇರಿ ಇವ್ರನ್ನ ಕಲ್ಸ್ಕೊಡ್ಬೇಕು, ಇನ್ನ ಕಲಿಬೇಕು ಅವ್ರು. ಹಾಗಿದ್ರೆ ನರೇಂದ್ರ ಮೋದಿ ಅವರು ಮತ್ತೆ ಮುಂದುವರಿಲಿ ಅಂತೀರಾ ಪ್ರಧಾನಿಯಾಗಿ? ಆದ್ರೆ ಮೋದಿ ಅವರು ಮುಂದುವರೆದ್ರೆ ನೋಡಿ ರಫಾಲು ಅದು ಇದು ದೇಶ ಸುರಕ್ಷತೆಗೋಸ್ಕರ ಏನೆಲ್ಲ ಬೇಕು ಆಯ್ದೆಗಳು ತಗೊಂತಾ ಇದ್ದಾರೆ. ಇವರು ಯಾವಾಗ ತಗೊಂಡ್ರು ಏನ್ ತಗೊಂಡ್ರು ನಮ್ಗೆ ಏನು ಅರ್ಥನೇ ಆಗಿಲ್ಲ. ಇವ್ರು ತಗೊಂತಾ ಇರೋದು ನಮ್ಗೆ ಗೊತ್ತಾಗ್ತಾ ಇದೆ, ಕೇಳಿಸ್ತಾ ಇದೆ, ಕಾಣಿಸ್ತಾ ಇದೆ. ಇವ್ರು ಸರ್ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಂದ್ರೆ ಮೀಡಿಯಾ ಮುಂದೆ ಬಂದು ಮಾತಾಡಲ್ಲ, ಸುದ್ದಿಗೋಷ್ಠಿ ಮಾಡಲ್ಲ ಅನ್ನೋ ಒಂದು ಇದಿದೆ. ಏನ್ ಹೇಳ್ತೀರಾ ನೀವು? ಪ್ರಧಾನಿ ಮಂತ್ರಿ ಅವರು ಏನ್ ಮಾಡ್ತಾ ಇದಾರೆ ಮಾಡೋದು ಎಲ್ಲ ಅವ್ರ ಟೀಮ್ ಹೇಳ್ತಾ ಇದೆಯಲ್ಲ. ಇವಾಗ ನೋಡಿ ಅಯೋಧ್ಯ ಕಟ್ಟಿಸ್ತಾ ಇದ್ದಾರೆ. ಇದೆಲ್ಲ ಸುದ್ದಿಗೋಷ್ಠಿ ಇಲ್ದೇನೆ ನಮ್ಗೆಲ್ಲ ತಿಳಿತಿತ್ತ. ಅವರು ಎದುರುಗಡೆ ಮೀಡಿಯಾ ಎದುರುಗಡೆ ಬಂದು ಗಟ್ಟಿಯಾಗಿ ಮಾತಾಡಲ್ಲ ಅಂತ ಇರೋದು.
ಮೀಡಿಯಾ ಎದುರುಗಡೆ ಅವ್ರ ಕಡೆಯವ್ರು ಬಂದು ಮಾತಾಡ್ತಾ ಇದ್ರಲ್ಲ, ಅವ್ರು ಮಾತಾಡೋ ಅಷ್ಟು ಏನು ಟೈಮ್ ಇರುತ್ತೋ ಇಲ್ವೋ ಗೊತ್ತಿಲ್ಲ. ಪ್ರಧಾನ ಮಂತ್ರಿ ಅಂದ್ರೆ ಅವ್ರಿಗೇನು ಕಮ್ಮಿ ಕೆಲಸ ಇರುತ್ತಾ? ಆ ಊರಿಗೆ ಹೋಗು, ಈ ದೇಶಕ್ಕೆ ಹೋಗು, ಆ ದೇಶಕ್ಕೆ ಹೋಗು, ಆ ದೇಶದ ಪ್ರಧಾನಿ ನೋಡು, ಈ ದೇಶದ ಪ್ರಧಾನಿ ನೋಡು, ನಮ್ಮ ದೇಶದ ವಾತಾವರಣ ನೋಡು, ಇದೆಲ್ಲ ತುಂಬಾ ಕೆಲಸ ಇರುತ್ತೆ. ಹಂಗಾಗಿ ಎಲ್ಲೋ ಸ್ವಲ್ಪ ಮೀಡಿಯಾದವ್ರಿಗೆ ಕಾಣಿಸ್ತೇ ಇರ್ಬೋದು, ಇಲ್ಲ ಮುಂದಿನ ದಿನಗಳಲ್ಲಿ ಕಾಣಿಸ್ಬೋದು ಅನ್ಸುತ್ತೆ. ಸರಿ ಸರ್, ಈಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿದೆ. ಜನವರಿ 22ಕ್ಕೆ ಇದ್ರ ಓಪನಿಂಗ್ ಇದೆ. ಇದೊಂದು ರಾಜಕೀಯ ತಂತ್ರ, ಮತಗಳನ್ನು ಸೆಳೆಯುವ ತಂತ್ರ ಅಂತಾರೆ. ಯಾಕೆ ಅಂತ ಗೊತ್ತಾಗಿರ್ಬೋದು ನಿಮ್ಗೆ. ಎಲೆಕ್ಷನ್ ಹತ್ರ ಇದೆ, ಓಕೆನಾ? ಎಲೆಕ್ಷನ್ ಹತ್ರ ಇದೆ ಸ್ವಾಮಿ, ಎಲೆಕ್ಷನ್ ಹತ್ರ ಇದೆ. ಇದು ಜನಗಳು ಹೇಳ್ತಾರೆ, ರಾಜಕಾರಣಿಗಳು ಹೇಳ್ತಾರೆ, ಬೇರೆ ಅಪೋಸಿಷನ್ ರಾಜಕಾರಣಿಗಳು ಹೇಳ್ತಾರೆ. ಇದು 30 ವರ್ಷದಿಂದನೂ ನಡೀತಾ ಬಂದಿರೋದೇ. ಇದು ರಾಮ ಮಂದಿರ ಯೋಜನೆ ಇದೇನು ಇವತ್ತಿಂದು ಏನು ಇಲ್ವಲ್ಲ. ಇವಾಗ ಇದು ಏನು ಎಲೆಕ್ಷನ್ ಏನು ಬರ್ತಾ ಇದೆ, ಇವಾಗ ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ, ಅದಕ್ಕೆ ಇದು ಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಬೇರೆ ಜನ ಹೇಳ್ತಾ ಇರ್ಬೋದು, ಬೇರೆ ಸರ್ಕಾರದವರು ಹೇಳ್ತಾ ಇರ್ಬೋದು. ಇದು ಸುಮಾರು ವರ್ಷದಿಂದ ನಡೀತಾ ಇದೆಯಲ್ಲ, ಎಲ್ಲರಿಗೂ ಗೊತ್ತಿರೋಂಥದ್ದೇ ವಿಷಯ. ಇದೇನು ಹೊಸದಾಗಿ ಏನು ಇಲ್ವಲ್ಲ. ಇದೇನು ಇವರು ರಾಮ ಮಂದಿರ ಕಟ್ಬಿಟ್ರೆ ಮಾತ್ರ ಇವ್ರು ಗೆದ್ಬಿಡ್ತಾರೆ ಅನ್ನೋದು ಏನಿಲ್ಲ. ನರೇಂದ್ರ ಮೋದಿ ಅವರು ಗೆಲ್ತಾರೆ ಅನ್ನೋದು ಪ್ರಜಾಪ್ರಭುತ್ವ 80% ವೋಟ್ ಹಾಕ್ತಿದ್ದಾರೆ. ಜನಗಳು 80% ಖುದ್ದಾಗಿ ಚಲಾವಣೆ ಮಾಡಕ್ಕೆ ರೆಡಿಯಾಗಿದ್ದಾರೆ. ಇವ್ರೇನು ಹೇಳಿ ಇವ್ರಿಗೆ ಏನು ಸರ್ಕಾರ ಗ್ಯಾರಂಟಿ ಕೊಟ್ಬಿಟ್ಟು ಅದೆಲ್ಲ ಮಾಡ್ತಾ ಇಲ್ಲ. ಇವ್ರು ಗ್ಯಾರಂಟಿ ಕೊಟ್ಟಿರೋದು ಎಲ್ಲ ಬೋಗಸ್. ಅವ್ರು ಗ್ಯಾರಂಟಿ ಕೊಟ್ಟಿರೋದು ಎಲ್ಲ 1-2 ಚಲಾವಣೆಯಲ್ಲಿ ಇದೆ, ಕಾಣಿಸ್ತಾ ಇದೆ. 15 ಲಕ್ಷ ಕೊಟ್ಟಿಲ್ಲ ಅಂತ ನಮ್ಗೇನು ಬೇಜಾರಿಲ್ಲ. ಇವ್ರು ನಮ್ಗೆ 2,000 ಕೊಟ್ಟಿಲ್ಲ ಅಂತ ಇವ್ರ ಮೇಲೂ ನಮ್ಗೆ ಬೇಜಾರಿಲ್ಲ. ಸರ್ಕಾರ ಯಾರು ಸರಿಯಾಗಿ ನಡೆಸ್ಕೊಂಡು ಹೋಗ್ತಾರೆ, ಏನು ದೇಶ ಉದ್ಧಾರ ಮಾಡ್ತಾರೆ. ಇವ್ರ ಜೋಬ್ ತುಂಬ್ಕೊಳ್ಳೋದಕ್ಕಿಂತ ಮುಂಚೆ ದೇಶ ಉದ್ಧಾರ ಮಾಡಿ ಅಷ್ಟೇ ಸಾಕು. ಬಡವರು ಬಗ್ರು ಎಲ್ಲ ತಾನಾಗೆ ಉದ್ಧಾರ ಮಾಡ್ತಾರೆ. ಇವಾಗ ನೋಡಿಲ್ವಾ, ಫ್ರೀ ಬಸ್ ಕೊಟ್ಬಿಟ್ಟು ಎಷ್ಟೋ ಜನ ಬಡವರು ಆಟೋ ಚಾಲಕರು ಭಿಕ್ಷಾ ಬಿಡ್ತಾರೆ. ಇವತ್ತಿನ ಬೆಳಗ್ಗೆ ಮೆಜೆಸ್ಟಿಕಲ್ ಭಿಕ್ಷಾ ಬಿಡೋದನ್ನ ದೃಶ್ಯ ತೋರಿಸಿದ್ದಾರೆ ನಿಮ್ಮ ಟಿವಿನವರೇ ತೋರಿಸಿದ್ದಾರೆ. ಸರ್, ಈಗ ನರೇಂದ್ರ ಮೋದಿ ಅವರೇನೋ ಪ್ರಧಾನಿ ಆಗ್ಲಿ ಅಂತಿದ್ದೀರಾ, ಬಟ್ ಇಲ್ಲಿನ ಎಂಪಿಗಳೇನಿದ್ದಾರೆ, ಕರ್ನಾಟಕದಿಂದ ಆಯ್ಕೆಯಾದಂತ ಸಂಸದರು, ಅವರು ಅಂತಂದ್ರೆ ಅವರ ಸ್ಥಾನಕ್ಕೆ ತಕ್ಕಂತೆ ಕೆಲಸಗಳನ್ನು ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ. ಅವ್ರ ಸ್ಥಾನಕ್ಕೆ ತಕ್ಕಂತೆ ಕೆಲಸ ಮಾಡಿಲ್ಲ ಸ್ವಾಮಿ, ಅದಕ್ಕೆ ಅವ್ರನ್ನ ದೂಷಣೆ ಮಾಡಿ ಬೇರೆ ಸಪರೇಟ್ ಆಗಿ ಇಟ್ಬಿಟ್ಟಿದಾರಲ್ಲ, ಬೇರೆ ಕಡೆ ಬೇರೆಯವ್ರನ್ನ ಕರ್ಕೊಂಡ್ ಬಂದಿದಾರಲ್ಲ, ಅವರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ತಾನೆ. ಸರ್, ಈಗ ಇಲ್ಲಿನ ಒಂದು ಕ್ಷೇತ್ರವನ್ನು ತಗೊಳ್ಳೋದಾದ್ರೆ ಉತ್ತರಕ್ಕೆ, ಬೆಂಗಳೂರು ಉತ್ತರಕ್ಕೆ ಡಿ ವಿ ಸದಾನಂದ ಗೌಡ್ರು ಇದ್ದಾರೆ. ಅವ್ರು ಎಷ್ಟು ಮಟ್ಟಿಗೆ ಒಳ್ಳೆ ನಾಯಕರು ಅಂತೀರಾ? ಮಾಡಿಲ್ಲ. ಡಿ ವಿ ಸದಾನಂದ ಗೌಡ್ರು ಸರಿಯಾಗಿ ಕೆಲಸ ಮಾಡಿಲ್ಲ, ಅದಕ್ಕೆ ಅವ್ರನ್ನ ತೆಗೆದು ಬೇರೆ ಯಾರು ಇವರು ಅವ್ರ ಹೆಸರು ಏನು ವೈಷ್ಣವ್ ಅವ್ರು ಬಂದಿದಾರಲ್ಲ, ಅವ್ರ ಕೆಲಸ ಮಾಡ್ತಾ ಇದಾರಲ್ಲ. ಅಂದ್ರೆ ಅವ್ರೇ ಫಿಕ್ಸ್. ಈಗ ಡಿ ವಿ ಸದಾನಂದ ಗೌಡ್ರು ಚೇಂಜ್ ಆಗ್ತಾರೆ ಅಂತೀರಾ? ಹಾಗಾದ್ರೆ ಅವ್ರಿಗೆ ಮತ್ತೆ ಟಿಕೆಟ್ ಕೊಡಲ್ಲ ಅಂತೀರಾ ಪಕ್ಷದಿಂದ? ಅವರೇ ಬೇಡ ಅಂತ ಕೂತ್ಕೊಂಡಿದಾರಲ್ಲ, ಟಿಕೆಟ್ ಬೇಡ ನನಗೆ, ನಾನು ಸಾಮಾನ್ಯ ಕಾರ್ಯಕರ್ತನಾಗಿ ನಿಂತರೂ ಸೋಲ್ತಾರೆ ಅನ್ನೋ ಭಯನ ಅಂತ. ನಿಂತರೂ ಸೋಲ್ತಾರೆ ಅನ್ನೋ ಭಯ ಅಲ್ಲ, ಅವ್ರಿಗೆ ಮುಂದೆ ಯಾವ್ದು ಸ್ಥಾನ ಕೊಡ್ತಾರೆ ಇಲ್ಲ ಅನ್ನೋದು ಅಪನಂಬಿಕೆ ಇರೋದ್ರಿಂದ ಅವರು ನಿಂತಿಲ್ಲ. ಏನ್ ಸಾಮಾನ್ಯ ಕಾರ್ಯಕರ್ತನಾಗಿ ಇರ್ತೀನಿ ಅಂತ ಹೇಳ್ಕೊಂಡಿದಾರಲ್ಲ ಅವರು. ಅಲ್ಲ ಸರ್, ನನ್ನ ಪ್ರಶ್ನೆ ಇರೋದು, ಈಗ ನರೇಂದ್ರ ಮೋದಿ ಅವ್ರ ಮುಖ ನೋಡಿ ಅವರನ್ನ ಆಯ್ಕೆ ಮಾಡುವ ಒಂದು ಬರದಲ್ಲಿ ಇಲ್ಲಿನ ಲೋಕಲ್ ಅಂತಂದ್ರೆ ಪ್ರಾದೇಶಿಕವಾದ ನಾಯಕರನ್ನ ಯಾರ್ಯಾರನ್ನ ಆಯ್ಕೆ ಮಾಡಿದ್ರೆ ಇಲ್ಲಿ ಯಾರು ಬಂದು ಕೆಲಸ ಮಾಡ್ತಾರೆ? ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಇಲ್ಲಿ ಕೆಲಸ ಮಾಡೋದಕ್ಕೆ ಬೇರೆ ಯಾರಾದ್ರೂ ನಿಷ್ಠಾವಂತ ಅಧಿಕಾರಿ ಇರ್ಬೇಕು, ಇದ್ರೆ ಅವ್ರು ಮಾಡ್ಬೋದು. ಇವ್ರು ಏನ್ ಮಾಡಿದಾರೆ ಏನ್ ಮಾಡಿಲ್ಲ ಅದು ನಮಗೆ ಸರಿಯಾಗಿ ಅರ್ಥ ಆಗಿಲ್ಲ. ಇವ್ರನ್ನ ತೆಗೆದು ಇವ್ರು ವೈಷ್ಣವ್ ಅವ್ರನ್ನ ಬರ್ಬೇಕಾದ್ರೆ ಕಾರಣಗಳು ಇರುತ್ತೆ, ದೊಡ್ಡ ಲೆಕ್ಕಾಚಾರ ನಮ್ಗೇನು ಗೊತ್ತಾಗಲ್ಲ. ಒಂಥರ ಇದು ಬೂದಿ ಮುಚ್ಚಿದ ಕೆಂಡ ತರ ಇರುತ್ತೆ. ಸರ್, ಈಗ ಪಕ್ಷವನ್ನು ಮೀರಿ ಮಾತಾಡೋದಾದ್ರೆ ಇಲ್ಲಿ ಡಿ ವಿ ಸದಾನಂದ ಗೌಡ್ರ ಅಪೋಸಿಟ್ ಕೃಷ್ಣ ಬೈರೇಗೌಡ್ರ ಏನಾದ್ರು ನಿಂತ್ರೆ ಕಾಂಪೀಟ್ ಮಾಡಿದ್ರೆ ಹೇಗಿರುತ್ತೆ? ಕೃಷ್ಣ ಬೈರೇಗೌಡರು ಇಲ್ಲಿ ಬರಲ್ಲ ಬಿಡಿ, ಮುಂದಿನ ದಿನಗಳಲ್ಲಿ ಇಲ್ಲಿ ಬರಲ್ಲ. ಯಾಕಂದ್ರೆ ಅವರು ನಿಲ್ಲುವ ಸಾಧ್ಯತೆ ಇದ್ರೂನು ಇಲ್ಲಿ ಬರಲ್ಲ. ಯಾಕೆ ಬರಲ್ಲ ಅಂದ್ರೆ ಇಲ್ಲಿ ಏನು ಇವರೇ ಪ್ರಚಾರ ಮಾಡ್ಕೊಂಡು ಇವ್ರು ಸರ್ಕಾರವನ್ನ ಅವಮಾನ ಮಾಡ್ಕೊಂಡಿರೋದು, ಇವ್ರು ಸರ್ಕಾರಕ್ಕೆ ದೂಷ್ಟಿ ತಂದ್ಕೊಂತಿರೋದು ಇವ್ರು ಕಾಂಗ್ರೆಸ್ನವರೇ ಮಾಡ್ಕೊಂತ ಇದ್ದಾರೆ. ಅದ್ರಿಂದ ಇವ್ರು ಕೃಷ್ಣ ಬೈರೇಗೌಡರು ಬರೋದು ಸುಳ್ಳು ಅನ್ಸುತ್ತೆ. ಅವ್ರು ಏನ್ ಇವಾಗ MLA ಆಗಿದ್ದಾರೆ ಅದೇ ಚೆನ್ನಾಗಿದೆ ಅವ್ರಿಗೆ. ಅವ್ರು MP ಆಗೋದ್ ಬೇಡ, ಅವ್ರು MLA ಆಗಿನೇ ಮುಂದುವರ್ಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ಅದು ತುಂಬಾ ಗೌರವ ಇದೆ ಅವ್ರಿಗೆ. ಅವ್ರು ಎಲ್ಲಿ ಕೊಡಿಹಳ್ಳಿ ಆ ಕ್ಷೇತ್ರದಲ್ಲಿ ನಿಂತಿದ್ದಾರೆ, ತುಂಬಾ ಗೌರವ ಇದೆ. ಆ ಗೌರವ ಉಳಿಸ್ಕೊಂಡ್ರೆ ಅವ್ರು ತುಂಬಾ ದೊಡ್ಡ ಮಚ್ಚ ಆಗ್ತಾರೆ ಮುಂದಿನ ದಿನಗಳಲ್ಲಿ. ಇವತ್ತಿಂದು ಲೆಕ್ಕ MP ಎಲೆಕ್ಷನ್ ಬರೋದೇ ಬೇಡ. MP ಎಲೆಕ್ಷನ್ ಅದೇನ್ ಮಾಡ್ತಾ ಇದಾರೋ ಇವರು ಇನ್ನೂ ಸರಿಯಾಗಿ ನಮ್ಗೆ ದಿನ ಅರ್ಥ ಆಗಿಲ್ಲ, ಪ್ರಚಾರ ಆಗಿಲ್ಲ. ಇಲ್ಲಿ BJP ಅವರು ಯಾರು ಬರ್ತಾರೆ, ಇಲ್ಲಿ BJP MP ಖಚಿತವಾಗಿ ಬರುತ್ತೆ.
ಸರ್ ಒಟ್ಟಾರೆಯಾಗಿ ಹಾಗಿದ್ರೆ ನರೇಂದ್ರ ಮೋದಿ ಅವರ ನೋಡಿನೇ ಯಾರನ್ನಿದ್ರು ನೀವು ಬಿಜೆಪಿ ಕ್ಯಾಂಡಿಡೇಟ್ ನೇ ಆಯ್ಕೆ ಮಾಡೋ ನಿರ್ಧಾರದಲ್ಲಿ ಇದೀರಾ? ಮೋದಿ ಅವ್ರನ್ನ ನೋಡಿನೇ ಇವ್ರ ಕ್ಯಾಂಡಿಡೇಟ್ ಯಾವ ಕ್ಯಾಂಡಿಡೇಟ್ ಬಂದು ನಿಂತ್ಕೊಂಡ್ರು ಅವ್ರು ಓಟ್ ಸಿಗೋರು ಮೋದಿ ಕಡೆಯಿಂದಾನೇ ಸಿಗೋರು. ಅದೇ ಹಾಗೆ ಆಯ್ತು ಈಗ ಒಟ್ಟಾರೆ. ಹಾಗೆ ಆಗತ್ತೆ ಎಲ್ಲಾನು. ಸರಿ ಸರ್, ಈಗ ಮತ್ತೊಂದು ಬಿಜೆಪಿ ಮತ್ತೆ JDS ಮೈತ್ರಿ ಮಾಡ್ಕೊಂಡಿದೆಲ್ಲ. JDS ಮೈತ್ರಿ ಆಗಿದೆ ಅಂದ್ರೆ JDS ನವ್ರಿಗೆ ಎಲ್ಲೂ ಇಲ್ದಂಗ ಆಗೋಗ್ಬಿಟ್ಟಿದಲ್ಲ ಜಾಗ. MLA ಎಲೆಕ್ಷನ್ ಅಲ್ಲಿ ಎಲ್ಲೂ ಇಲ್ದಂಗ ಆಗೋಗ್ಬಿಟ್ಟಿದೆ. ಇವಾಗ ಅವ್ರ ಕಡೆಯಿಂದ MP ಕಡೆಯಿಂದ ಇವರು ಒಪಿನಿಯನ್ ಕೊಟ್ಟಿದ್ದಾರೆ, ಮೋದಿ ಅವ್ರು ಕೊಟ್ಟಿದ್ದಾರೆ ನೀವು ನಿಂತ್ಕೋಬಹುದು ಅಂತ. ನಿಲ್ಬಹುದು ಅನ್ಸುತ್ತೆ ಸರ್, ಜಾಸ್ತಿ ನಮ್ಗೆ ಗೊತ್ತಿಲ್ಲ ಅಷ್ಟೊಂದು. ಯಾಕಂದ್ರೆ ಕುಮಾರಸ್ವಾಮಿನೂ ಮುಖ್ಯಮಂತ್ರಿಯಾಗಿ ಒಂದಷ್ಟು ಕೆಲವೆಲ್ಲ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಹಂಗಾಗಿ ನಾವು ಬಡವರಿಗೂ ತುಂಬಾ ಸ್ವಲ್ಪ ಎಲ್ಲ ಮಾಡಿಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರು. ಹಂಗಾಗಿ ಸರಿ MP ಎಲೆಕ್ಷನ್ ಆಲ್ಮೋಸ್ಟ್ ಅವ್ರಿಗೇನು ಒಂದು ಸೀಟ್ ಕೊಟ್ಟಿದ್ದಾರೆ, ಒಂದು 5-6 ಸೀಟ್ ಕೊಟ್ಟಿದಾರಲ್ಲ, ಅದ್ರ ಒಂದು 4 ಖಚಿತವಾಗಿ ಬರ್ಬೋದು. ನಿಮ್ ಪ್ರಕಾರ ಸಕ್ಸಸ್ ಆಗ್ಬೋದಾ ಈ ಮೈತ್ರಿ? ಅದು ಸರ್ ತುಂಬಾ ದೊಡ್ಡ ಜನ ಇವರು, ನಾವು ತುಂಬಾ ಚಿಕ್ಕ ಜನ. ಇವ್ರ ಬಗ್ಗೆ ನಾವು ಮಾತಾಡೋ ಅಷ್ಟು ಅರ್ಹತೆ ಇಲ್ಲ ನಮ್ಗೆ. ಇಲ್ಲದೆ ಇದ್ರು ಏನೋ ಜನರಲ್ ಆಗಿ ನಾವು ನೋಡಿರ್ತೀವಲ್ಲ ಈ ಟಿವಿಲಿ, ನಿಮ್ಮ ಮಾಧ್ಯಮದವರು ಏನ್ ನೀವು ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿರ್ತೀರ, ಅದನ್ನ ಓದಿ ಒಂದಷ್ಟು 1-2% ಏನೋ ತಿಳ್ಕೊಂಡಿರ್ಬೋದು. ವೀಕ್ಷಕರೇ, ಇದಾಗಿತ್ತು ಇಲ್ಲಿನ ಮತದಾರರ ಮಾತು. ಕ್ಯಾಮ್ರಾ ಪರ್ಸನ್ ಸಂದೀಪ್ ಜೊತೆ ಜೋಯಲ್ ಐಗೋಡ್, ಕರ್ನಾಟಕ ಟಿವಿ, ಬೆಂಗಳೂರು. ಏನೇ ಇರ್ಲಿ, ನಿಮ್ಮ ಪ್ರಕಾರ ಬಿಜೆಪಿ ಮತ್ತೆ JDS ಮೈತ್ರಿ ಸಕ್ಸಸ್ ಆಗುತ್ತಾ ಅಂತ? ಆಲ್ಮೋಸ್ಟ್, ಯಾಕಂದ್ರೆ ಇವ್ರದ್ದು ಎಲ್ಲೂ ಇಲ್ವಲ್ಲ ಠಿಕಾನಿ JDS ಅವ್ರದ್ದು. ಇಲ್ಲಿ ಆಗ್ಬೋದು, ಸೆಂಟ್ರಲ್ ಅಲ್ಲಿ ಆಗ್ಬೋದು, ಸೆಂಟ್ರಲ್ ನಡೀತದೆ ಅಂತ. ನಡೀಬಹುದು. ಒಂದು 40% ಒಂದು ಒಪಿನಿಯನ್ ಇದೆ. ಯಾಕಂದ್ರೆ ಕುಮಾರಸ್ವಾಮಿ ಅವರು ಕೆಲವೊಂದು ಕಾರ್ಯಗಳು, ಒಳ್ಳೆ ಕಾರ್ಯಗಳು ಮಾಡಿರೋದ್ರಿಂದ ಒಂದು 40% ನಂಬಿಕೆ ಇದೆ ನಡೀಬಹುದು ಅಂತ. ಇದೇನಾದ್ರು ಸಕ್ಸಸ್ಫುಲ್ ಆಯ್ತು ಅಂದ್ರೆ 3-4 ಸೀಟ್ ಏನಾದ್ರು ಬಂದ್ರೆ, ಇವ್ರದ್ದು ಏನ್ ತಗೊಂಡಿದ್ದಾರೆ 4-5 ಸೀಟ್, ಅದ್ರ ಒಂದು 4 ಸೀಟ್ ಆದ್ರೂ ಬಂದ್ರೆ ಮುಂದಿನ ದಿನಗಳಲ್ಲಿ ಆಗ್ಬೋದು ಸರ್. ಸರ್, ಈಗ ಕೇಂದ್ರ ಸರ್ಕಾರದಿಂದ ದಕ್ಷಿಣ ಭಾರತದ ರಾಜ್ಯಗಳಿಗೆ ಅನ್ಯಾಯ ಆಗ್ತಾ ಇದೆ ಅಥವಾ ಒಂದು ಸ್ಥಾನಮಾನಗಳು ಸಿಗ್ತಾ ಇಲ್ಲ ಅಂತ? ಎಲ್ಲ ಸಿಗ್ತಾ ಇದೆ ಸರ್. ನೀವು ನಿಮ್ದೇ ಹೊಟ್ಟೆ ತುಂಬ್ಕೋಬೇಕು ಅಂತ ಹೇಳ್ಕೊಂಡ್ರೆ ನಿಮ್ಗೆ ಯಾವ ಸ್ಥಾನಮಾನ ಕೊಡ್ಬೇಕು? ಯಾವ್ದೆಲ್ಲ ನೀವು ಸರಿಯಾಗಿ ಮಾಡ್ತಾ ಇದ್ದೀರಾ ಹೇಳಿ? ನಿಮ್ಮ ರಾಜಕೀಯ ಬೆಳೆ ಬೇಯಬೇಕು ಅಷ್ಟು ಮಾಡ್ತಾ ಇದ್ದೀರಾ, ಅದಕ್ಕೆ ಬೇರೆಯವ್ರು ದೂಷಣೆ ಮಾಡ್ತಾ ಇದ್ದೀರಾ. ಆ ದೂಷಣೆ ಮಾಡಿದ್ರೆ ಜನಗಳಿಗೆ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಏನು ಅದು ರೋಡಲ್ಲಿ ಕಸ ಪೇಪರ್ ಅವನು ಹೇಳ್ತಾ ಇದ್ದೀನಿ, ಪಾಲಿಟಿಕ್ ಏನು ಅಂತ ಅವನಿಗೂ ಗೊತ್ತಾಗಿದೆ, ಅವನು ಹೇಳ್ತಾ ಇದ್ದೀನಿ. ಅದಕ್ಕಿಂತ ನಾವು ಹೇಳ್ಬೇಕಾ? ಇಲ್ಲಿ ಕಣ್ಣು ಕಾಣಿಸ್ತಾ ಇದೀರ, ನೀವೇನ್ ಮಾಡ್ತಾ ಇದ್ದೀರಾ, ಯಾರ ಮೇಲೆ ದೂಷಣೆ ಮಾಡ್ತಾ ಇದ್ದೀರಾ, ಯಾರ ಮೇಲೆ ಅಪಪ್ರಚಾರ ಮಾಡ್ತಾ ಇದ್ದೀರಾ, ನಿಮ್ದೇನ್ ಪ್ರಚಾರ, ನೀವೇನ್ ಸರ್ಕಾರದಲ್ಲಿ ಇದ್ದು ಏನೇನ್ ಮಾಡ್ತಾ ಇದ್ದೀರಾ, ಏನೋ ಜನಗಳಿಗೆ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಅದು ಹಿಂದಿನ ಕಾಲ ಇತ್ತು. ಯಾವಾಗ ದೇವೇಗೌಡರು 1995ನೇ ಇಸ್ವಿನಲ್ಲಿ ಬಂದ್ರಲ್ಲ, ಪ್ರಧಾನಿ ಆದ್ರಲ್ಲ, ಮುಖ್ಯಮಂತ್ರಿಯಾಗಿ ಪ್ರಧಾನಿ ಆದ್ರಲ್ಲ, ಅದಕ್ಕೆ ಮುಂಚೆ ಇವ್ರು ಹೇಳೋದೆಲ್ಲ ನಂಬ್ತಾ ಇದ್ರು ಜನ. ರಾಜಕಾರಣಿಗಳು ಹೇಳೋದು ಸಂಪೂರ್ಣವಾಗಿ ನಂಬ್ತಾ ಇದ್ರು. ಇವಾಗ ರಾಜಕಾರಣಿಗಳು ಅಲ್ಲಿ ಮುಂದೆ ನೋಡ್ಬಿಟ್ಟು ಏನ್ ಆಶ್ವಾಸನೆ ಕೊಡ್ತಾರೋ ಅಲ್ಲಿ ಸುಳ್ಳು ಅಂತ ಘಾಟ್ ಬರುತ್ತೆ. ಸರಿ ಸರ್, ಈಗ ನಿಮ್ ಪ್ರಕಾರ ಈಗ ಒಂದು ದಕ್ಷಿಣ ಭಾರತದ ಒಂದು ಯೋಜನೆ, ದಕ್ಷಿಣ ಭಾರತದ ಒಂದು ಕಾನ್ಸೆಪ್ಟ್ ಅನ್ನು ತಗೊಳಕ್ ಹೋದ್ರೆ ದಕ್ಷಿಣ ಭಾರತಕ್ಕೆ ಅಥವಾ ಇಡೀ ಭಾರತಕ್ಕೆ ದಕ್ಷಿಣ ಭಾರತದ ಒಬ್ಬ ನಾಯಕ ಬೇಕಾ? ದಕ್ಷಿಣ ಭಾರತ ಅಂದ್ರೆ ಕರ್ನಾಟಕನ? ದಕ್ಷಿಣ ಭಾರತ ಅಂದ್ರೆ ಕರ್ನಾಟಕ, ತಮಿಳುನಾಡು, ಕೇರಳ ಎಲ್ಲ ಒಬ್ಬ ನಾಯಕ ಸಪರೇಟ್ ಆಗಿ ಬೇಕಾಗುತ್ತೆ ಸರ್. ಯಾಕಂದ್ರೆ ತಮಿಳ್ನಾಡಲ್ಲಿ ಸ್ಟಾಲಿಯನ್ ಇದ್ದಾರೆ, ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಇದ್ದಾರೆ, ಇಲ್ಲಿ ಆಂಧ್ರದಲ್ಲಿ ಇವಾಗ ಆಂಧ್ರ ಪ್ರದೇಶ ಮೊನ್ನೆ MLA ಸೀಟ್ ತಗೊಂಡು ಅವ್ರದ್ದು ಒಂದು ಸ್ವಲ್ಪ ಗೊಂದಲ ಇದೆ. ಹಂಗಾಗಿ ದಕ್ಷಿಣಕ್ಕೆ ಒಬ್ಬ ಒಳ್ಳೆ ನಾಯಕ ಬೇಕು, ಆರಿಸ್ಬೇಕು. ಸರ್ಕಾರದ ವತಿಯ ಕಡೆಯಿಂದ, 3 ಸರ್ಕಾರದ ಕಡೆಯಿಂದ ಒಬ್ಬ ನಾಯಕನ ಆರಿಸಿದ್ರೇನೆ. ಸರ್, ಈಗ ಪ್ರಸ್ತುತವಾಗಿ ಮೈತ್ರಿಕೂಟದಿಂದ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು ಕೇಳಿ ಬರ್ತಾ ಇದೆ. ಅವರೊಬ್ಬರು ದಕ್ಷಿಣ ಭಾರತದ ನಾಯಕ, ಓಕೆನಾ? ಆ ನಿಟ್ಟಿನಲ್ಲಿ ನೋಡಕ್ ಹೋದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಪ್ರಧಾನಿಯಾಗಿ ಆಯ್ಕೆ ಮಾಡದಿದ್ರು ಅವರನ್ನ ದಕ್ಷಿಣ ಭಾರತಕ್ಕೆ ನಾಯಕರು ಅಂತ ತಾವೇನಾದ್ರು ಒಪ್ಕೋತೀರಾ? ಹೇಗೆ? ಅವ್ರು ಮೊದ್ಲು ನಮ್ ಕರ್ನಾಟಕಕ್ಕೆ ಮುಖ್ಯಮಂತ್ರಿ ಆದ್ರೆ ತುಂಬಾ ದೊಡ್ಡ ಗೌರವ. ಅವ್ರ ಕರ್ನಾಟಕಕ್ಕೆ ಮುಖ್ಯಮಂತ್ರಿ ಸ್ಥಾನ ಕೊಟ್ಟಿಲ್ಲ, ಇನ್ನ ಅವ್ರಿಗೆ ಅಲ್ಲಿ ಕೊಡ್ತಾರಾ? ಇವ್ರು ಎಳ್ದಾಡೋ ರೀತಿ, ಇವ್ರು ಎಳ್ದಾಡೋ ಪರಿಸ್ಥಿತಿ ನೋಡಿದ್ರೆ, ಸಿಚುವೇಶನ್ ನೋಡಿದ್ರೆ ಅವ್ರಿಗೆ ಎಲ್ಲಿ ತಗೊಂಡೋಗಿ ಯಾವ ಕಷ್ಟದಲ್ಲಿ ಹಾಕ್ಬಿಡ್ತಾರೋ ಗೊತ್ತಿಲ್ಲ. ಅಷ್ಟು ದೊಡ್ಡ ಮನುಷ್ಯ, ಇಷ್ಟು ವರ್ಷದಿಂದ ಗೆದ್ದಿದ್ದಾರೆ. ಕರ್ನಾಟಕದಲ್ಲೇ ಮುಖ್ಯಮಂತ್ರಿ ಮಾಡಿಲ್ಲ, ಅವ್ರಿಗೆ ಎಳೆದಾಡ್ತಾ ಇದಾರೆ. ಅವ್ರ ಪಕ್ಷದಲ್ಲೇ ಎಳೆದಾಡ್ತಾ ಇದಾರೆ. ಇನ್ನ ಪ್ರಧಾನ ಮಂತ್ರಿ ಮಾಡ್ಬಿಡ್ತಾರ. ಅವ್ರಿಗೆ ಹೆಸರು ಇವ್ರಿಗೆ ತೋರಿಸ್ಬಿಟ್ಟು ಬೇರೆ ಯಾರು ಪ್ರಧಾನಿ ಆಗ್ಬೋದಲ್ಲಿ. ಯಾರು ಮಲ್ಲಿಕಾರ್ಜುನ ಖರ್ಗೆ ಅವ್ರು ಇದಾರಲ್ಲ,
ನಮ್ಗೆ ಗೊತ್ತಿದ್ದಂಗೆ ನಾವು ಒಂದು 25-30 ವರ್ಷದಿಂದ ಅವ್ರ ಬಗ್ಗೆ ಕೇಳ್ತಾ ಇದ್ದೀವಿ. ಏನೋ ಅವ್ರು ಯಾವಾಗ್ಲೂ ಮುಖ್ಯಮಂತ್ರಿ ಆಗ್ಬೇಕಾಯ್ತು ನಮ್ಮ ಕರ್ನಾಟಕಕ್ಕೆ, ಆಗ್ಲಿಲ್ಲ. ಯಾರ್ಯಾರೋ ಮುಖ್ಯಮಂತ್ರಿಗಳಾಗ್ತಾವ್ರೆ. ಎಲ್ಲಿ ಸಿದ್ದರಾಮಯ್ಯನವರು ಅವರೆಲ್ಲಿದ್ರು, JDS ಅಲ್ಲಿ ಇದ್ರಲ್ಲ, ಅವ್ರು ಇವಾಗ ಹೆಂಗೆ ಮುಖ್ಯಮಂತ್ರಿ ಆದ್ರು? ಅವ್ರಿಗಿನ್ನ ಸೀನಿಯರ್ ಅಲ್ಲ ಇವರು, ಮಲ್ಲಿಕಾರ್ಜುನ ಖರ್ಗೆ ಅವರು. ಅವ್ರು ಆಗ್ಬೇಕಾಗಿತ್ತು. ಇಲ್ಲೇ ಎಳ್ದಾಡ್ಬೇಕಾದ್ರೆ ಇವ್ರಿಗೆ ಪ್ರಧಾನ ಮಾಡ್ತಾರ ಇವರು ಜನ? ಅವ್ರ ಟೀಮಲ್ಲೇ ಮಾಡ್ತಾರ? ಸರ್ ನಮಸ್ತೆ, ನಿಮ್ಮ ಮುಂದಿನ ಪ್ರಧಾನಮಂತ್ರಿ ಆಯ್ಕೆ ಯಾರು? ನಮಸ್ಕಾರ. ಕರ್ನಾಟಕ ಟಿವಿ. ನಾನು VS ಪ್ರಸಾದ್ ಅಂತ, ಸುಪ್ರೀಂ ಕೋರ್ಟ್ ಅಡ್ವೊಕೇಟ್. ಈ ಗೆದ್ದಲಹಳ್ಳಿ RMB ಪಾರ್ಕ್ ಅಂತ ಇದು ಬಹಳ ಫೇಮಸ್. ಇಲ್ಲಿ ನಾವು ಸುಮಾರು 15 ವರ್ಷದಿಂದ ಬರ್ತಾ ಇದ್ದೇವೆ. ಅಫ್ಕೋರ್ಸ್ ಬಹಳ ಅದ್ಭುತವಾದ ಪ್ರಶ್ನೆ ಕರ್ನಾಟಕ ಟಿವಿ ಅವ್ರದ್ದು. ಏನಂದ್ರೆ ಮುಂದಿನ ಪ್ರೈಮ್ ಮಿನಿಸ್ಟರ್ ಅನ್ನೋದ್ರ ಬಗ್ಗೆ ಕೆಲವು ಅಫ್ಕೋರ್ಸ್ ರಾಜಕೀಯ ಪಕ್ಷಗಳು ಅದು ಇದು ಇದೆ. ಒಂದ್ ವೇಳೆ ಒಂದು ನ್ಯಾಷನಲ್ ಪಾರ್ಟಿ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇಂದ ಒಬ್ಬರು ಕ್ಯಾಂಡಿಡೇಟ್ ಅನ್ನ, ಆ ಕ್ಯಾಂಡಿಡೇಟು ರಾಹುಲ್ ಗಾಂಧಿ ಇವರು ಇರಬೇಕು ಅನ್ನೋದು ಅವರ ಅಭಿಪ್ರಾಯ ಇದೆ. ಖಂಡಿತ. ಮತ್ತು ಒಂದು ಸತ್ಯ, ಇಡೀ ಪ್ರಪಂಚಕ್ಕೆ ಇಡೀ ದೇಶಕ್ಕೆ ಆಮೇಲೆ ಕರ್ನಾಟಕಕ್ಕೆ ಎಲ್ಲ ಕಡೆ ಪ್ರೂವ್ ಆಗಿದೆ, ಇಂಟರ್ನ್ಯಾಷನಲ್ ಲೀಡರ್ ಅಂದ್ರೆ ನಮ್ಮ ಮೋದಿಜಿ. ಅವರಿಗೆ ಸರಿಸಾಟವಾಗಿ ಯಾರೂ ಬರಲು ಸಾಧ್ಯತೆ ಇಲ್ಲ. ಅಫ್ಕೋರ್ಸ್ ನಾನು ಯಾವುದೇ ಪೊಲಿಟಿಕಲ್ ಪಾರ್ಟಿಗೆ ಅಫಿಲಿಯೇಷನ್ ಇಲ್ಲ, ನಾನು ಆಗಿಲ್ಲ. ನಾನು ಒಬ್ಬ ಪಾಸಿಟಿವ್ ಕ್ರಿಟಿಕ್ ಅಷ್ಟೇ. ಅದ್ರ ಪ್ರಕಾರ ಹೇಳೋಂಗಿದ್ರೆ ಇವತ್ತು ದೇಶಕ್ಕೆ ಬೇಕಾಗಿರೋದು ಅದ್ಭುತವಾಗಿ ಒಬ್ಬ ನಾಯಕ ಬೇಕು. ಕೆಲವು ವಿಷಯಗಳು 10 ವರ್ಷದಿಂದ ಲೋಕಸಭೆ ಎಲೆಕ್ಷನ್ ಅಲ್ಲಿ, ಪಾರ್ಲಿಮೆಂಟ್ ಅಲ್ಲಿ ನಡೆದಿದೆ. ಇನ್ನೊಂದು 5 ವರ್ಷದಲ್ಲಿ ಅನೇಕ ಸಮಸ್ಯೆಗಳು ದೇಶದ್ದು ಸಾಲ್ವ್ ಆಗಬೇಕಾಗಿದೆ. ಫಾರ್ ಎಕ್ಸಾಂಪಲ್, ನ್ಯಾಷನಲ್ ರಿವರ್ಸ್ ಜೋಡಣೆ ಆಗೋದಾಗ್ಲಿ, ಯೂನಿಫಾರ್ಮ್ ಸಿವಿಲ್ ಕೋಡ್ ಆಗಲಿ, ಅಥವಾ ಈಗ ಕಾಮನ್ ಡೇ ಸ್ಟೇಟಲ್ಲೂ ಸೆಂಟ್ರಲ್ಲೂ ಎಲೆಕ್ಷನ್ ಆಗೋದು, ಇಂಥವೆಲ್ಲ ನಡಿಬೇಕಾಗಿದೆ. ಜನಗಳ ಒಂದು ಆಶೋತ್ತರ ಅದಾಗಬೇಕು ಅಂತ. ಇಲ್ಲಿ ನಾರ್ತ್ಗೆ ನಾವು ಇದ್ದಿದ್ದು ನಮ್ಮ ಸದಾನಂದ ಗೌಡರು ಅದ್ಭುತವಾದ ಕ್ಯಾಂಡಿಡೇಟೇ. ಅವರು ನಾನ್ ಕಾಂಟ್ರವರ್ಷಿಯಲ್ ಕ್ಯಾಂಡಿಡೇಟು. ಇನ್ಫ್ಯಾಕ್ಟ್ ಅವರು ವಕೀಲರಾಗಿದ್ದವರು ಕಾರ್ಕಳದಲ್ಲಿ. ಆಮೇಲೆ ಫಸ್ಟ್ ಸೀಸನ್ನಲ್ಲಿ ಮೋದಿಯವರ ಕ್ಯಾಬಿನೆಟಲ್ಲಿ ಲಾ ಮಿನಿಸ್ಟರ್ ಕೂಡ ಆಗಿದ್ರು, ಅದು ದೇಶಕ್ಕೆ ಗೊತ್ತಿರೋ ವಿಷಯ. ಈಗ ಅವರು ಸ್ವಲ್ಪ ಎಲ್ಲ ಪಾರ್ಟಿಗಳಲ್ಲೂ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗು, ಬೇಜಾರು ಇವೆಲ್ಲ ಇರುತ್ತೆ. ಅದ್ರ ಪ್ರಕಾರ ಅವ್ರು ಆ್ಯಕ್ಚುಲ್ ಆಗಿ 69 or 70 ನನ್ನ ಪ್ರಕಾರ ಇನ್ನೂ ಒಂದು ಎಲೆಕ್ಷನ್ ನಿಂತ್ಕೋಬೋದು. ಯಾಕೋ ಸ್ವಲ್ಪ ಮುಜುಗರ ಆಗಿ ಪಾರ್ಟಿನಲ್ಲಿ ನಾನು ಈ ಸಲ ನಿಂತ್ಕೊಳ್ಳಲ್ಲ ಅನ್ನೋದೊಂದು ಸ್ಟೇಟ್ಮೆಂಟ್ ಮಾಡಿಬಿಟ್ಟಿದ್ದಾರೆ ಇಲ್ಲೆಲ್ಲೋ ಹಾಸನದಲ್ಲಿ. ಬಟ್ ಗೊತ್ತಿಲ್ಲ, ಪೊಲಿಟಿಕಲ್ ಪಾರ್ಟೀಸ್ ಈಗಲೂ ಮಾಡ್ತಾ ಇದ್ದಾರೆ. ಸದಾನಂದ ಗೌಡರು ಒಂದು ವೇಳೆ ನಿಂತರೆ ಬ್ಯಾಂಗ್ಳೂರು ನಾರ್ತಲ್ಲಿ BJP 100%. ಆಮೇಲೆ ಈಗಲೇ ಜನಗಳ ಮೆಂಟಾಲಿಟಿ ಪೂರ್ತಿ ಇವರೊಂದು ಮಾಡ್ಕೊಂಡ್ರಲ್ಲ INDIA ಕೂಟ ಅಂತ, ಅದ್ರ ಪ್ರಕಾರ ಕೂಡ ಅವರಲ್ಲಿ ಯೂನಿಟಿ ಇಲ್ಲ, ಯಾರು ಲೀಡರ್ ಇದ್ದಾರೆ ಅನ್ನೋದೆಲ್ಲ ಪ್ರಶ್ನೆ ಇರೋದ್ರಿಂದ ಬಹುಶಃ ಈ ಸಲ ಲೋಕಸಭೆಯಲ್ಲಿ ನಮ್ಮ BJP ದೇಶ ಇಷ್ಟಪಡುವಂತ, ಅವ್ರಿಗೆ ಮೊದಲನೇದಾಗಿ ಮೋದಿಜಿಯನ್ನು ಗೆಲ್ಲಿಸ್ಬೇಕು ಅಂತ. ಮೋದಿಜಿಯನ್ನು ಗೆಲ್ಲಿಸ್ಬೇಕು ಅನ್ನೋಂಗಿದ್ರೆ MP ಗಳು ಮ್ಯಾಕ್ಸಿಮಮ್ BJPಯಿಂದ ಕೊಡಬೇಕು ಅಂತ. ಆ ವಿಧದಲ್ಲಿ ಬಹುಶಃ BJP ಕಡೆ ಅಲೆ ಇದೆ ಅನ್ನೋದು ನನ್ನ ಪರ್ಸನಲ್ ವೈಯಕ್ತಿಕ ಅಭಿಪ್ರಾಯ. ಈ ಕರ್ನಾಟಕ ಟಿವಿನವರು ನಾನು ಆಗಲೇ ಸುಮಾರು ಒಂದು 5 ರೌಂಡ್ ಹಾಕಿದೆ. ಅದ್ಭುತವಾಗಿ ಈ ಪಾರ್ಕಲ್ಲಿ ಕೆಲವು ಯೂತ್ಸ್ನೆಲ್ಲ ಇಂಟರ್ವ್ಯೂ ಮಾಡ್ತಾ ಇದ್ದಾರೆ. ಎಕ್ಸಲೆಂಟ್ ಟೀಮ್. ಸೊ ಇದು ನನ್ನ ಪರ್ಸನಲ್ ಅಭಿಪ್ರಾಯ. ಗಾಡ್ ಬ್ಲೆಸ್ ಕರ್ನಾಟಕ ಟಿವಿ. ಚುನಾವಣೆ ಬಗ್ಗೆ ಈಗಿನ ಒಂದು ಪ್ರಸ್ತುತ ನಾಯಕರ ಬಗ್ಗೆ ಸಾಕಷ್ಟು ಹೇಳಿದ್ರಿ. ಆದ್ರೂ ಕೂಡ ಇನ್ನೊಂದು ಪ್ರಶ್ನೆ ಇದೆ ಇದ್ರ ಬಗ್ಗೆನೆ. DV ಸದಾನಂದ ಗೌಡರ ಬಗ್ಗೆ ಹೇಳಿದ್ರಿ. ಸೊ ಇಲ್ಲಿನ ಸಾಕಷ್ಟು ಜನರ ಅಥವಾ ಒಂದು ಮತದಾರರ ಅಥವಾ ಒಂದು ಸಾರ್ವಜನಿಕರ ಮಾತೇನು ಅಂತಂದ್ರೆ, ಅವರು ಈ ಒಂದು ಕ್ಷೇತ್ರಕ್ಕೆ ಸಮರ್ಥರಲ್ಲ, ಈ ಕಡೆ ಕ್ಷೇತ್ರದಲ್ಲಿ ಅವ್ರು ತಲೆ ಹಾಕಿ ನೋಡಲ್ಲ, ಕೆಲಸಗಳನ್ನು ಮಾಡಲ್ಲ ಅಂತ. ಅದ್ರ ಬಗ್ಗೆ ಹೇಳೋದಾದ್ರೆ ಇಲ್ಲ, ಅದು ಮೋಸ್ಟ್ಲಿ ನಿಮಗ್ ಗೊತ್ತಲ್ವಾ ನಮ್ಮ ದೇಶದ ಪೊಲಿಟಿಕಲ್ ಸಿಸ್ಟಮ್, ಆ ರೀತಿ ಒಂದು ರೂಮರ್ ಅಷ್ಟೇ. ಹೌದೌದು. ಆಮೇಲೆ ಈಗಲೂ ನಾನು ನಿಮ್ಗೆ ಹೇಳ್ತೇನೆ, ನೀವು ಹುಡುಗರು ಅದ್ಭುತವಾಗಿ ಸರ್ವೆ ಮಾಡ್ತಾ ಇದ್ದೀರಾ. ನೀವು ಈಗಲ್ಲ 10 ದಿನ ನೀವು ಏರಿಯಾದಲ್ಲಿ ಸರ್ವೆ ಮಾಡಿ. ಸದಾನಂದ ಗೌಡರು ಅನ್ಕಾಂಟ್ರವರ್ಷಿಯಲ್ ಲೀಡರ್ ಅಷ್ಟೇ. ಯಾಕೆ ನಾನೇ ಒಂದು ಪ್ರಶ್ನೆ ಕೇಳ್ತೀನಿ ನಿಮ್ಮನ್ನ, ಯಾವ್ದಾದ್ರೂ ಈ ಸುಮಾರು ಅವರ ಪೊಲಿಟಿಕಲ್ ಕೆರಿಯರ್ ನಲ್ಲಿ ಯಾವ್ದಾದ್ರೂ ಒಂದು ಸ್ಕ್ಯಾಮ್ ಇದೆಯಾ ಅವ್ರ ಮೇಲೆ? ಏನು ಇಲ್ಲ. ಆಮೇಲೆ ಎಲ್ಲ ಕಡೆ ಬರ್ತಾರೆ. ಎಕ್ಸಲೆಂಟ್ ಮನುಷ್ಯ. ಅದಕ್ಕಿಂತ ಇನ್ನೊಂದು ಆಡ್ ಮಾಡ್ತಾರೆ, ಇಲ್ಲಿನ ಲೋಕಲ್ ಲೀಡರ್ ಬಂದು ಕಾಂಗ್ರೆಸ್ ಭೈರತಿ ಸುರೇಶ್. ಪ್ರತಿ ಮನೆಗೂ ಹೋಗ್ತಾನೆ, ಪ್ರತಿಯೊಬ್ರು. ಭೈರತಿ ಸುರೇಶ್ ಎಲೆಕ್ಷನ್ ವೆರಿ ಯಂಗ್ ಮ್ಯಾನ್, ಈಸ್ ಓನ್ಲಿ ಮೇ ಬಿ ಬಿಟ್ವೀನ್ 45 and 50. ಆತನ ಎಲೆಕ್ಷನ್ ನಿಲ್ಲೋವರೆಗೂ
ಆತನು ಯಾವ ಪಾರ್ಟಿ ಗೆದ್ರೆ ಅದೇ ಪಾರ್ಟಿನೇ. ಅವರು ಕಾಂಗ್ರೆಸ್ ಅಲ್ಲೇ, ಅವರು ಬಹಳ ಸಿನ್ಸಿಯರ್ ಆಗಿದ್ದಾರೆ. ಕಾಂಗ್ರೆಸ್ ಮತ್ತೆ ಸಿದ್ದರಾಮಯ್ಯನವ್ರಿಗೆ ರೈಟ್ ಹ್ಯಾಂಡ್. ನಮ್ಮ ಲೋಕಲ್ ಬಂದು ಈ ಗೆದ್ಲಲ್ಲಿ ಸಂಜಯ್ ನಗರ್ ಎಕ್ಸ್ಟೆನ್ಷನ್ ಏನಿದ್ರು ಇವ್ರಿಗೇನೆ, ಯಾರು ಕಾಂಗ್ರೆಸ್ ಭೈರತಿ ಸುರೇಶ್. ಅಲ್ಲಿ ಇಲ್ಲಿ ಜನ ಎಷ್ಟು ಬುದ್ಧಿವಂತರಂದ್ರೆ, ಭೈರತಿ ಸುರೇಶನ್ನ ಅಣ್ಣ ಅಂತಾಗ್ಲಿ, ತಮ್ಮ ಅಂತಾಗ್ಲಿ, ಮಗ ಅಂತಾಗ್ಲಿ ಟ್ರೀಟ್ ಮಾಡಿದ್ರು. ಲೋಕಸಭೆ ಎಲೆಕ್ಷನ್ ಬಂದ್ರೆ ಅಲ್ಲಿ ಅಣ್ಣ ಥ್ಯಾಂಕ್ ಯು, ಇಲ್ಲಿ ನಮಗೆ ಮೋದಿಜಿ ಬೇಕು ಅಂತ ಬಿಜೆಪಿಗೆ ಹಾಕ್ತಾರೆ. ಈ ಸಲ ಈ ಏರಿಯಾದಲ್ಲೆಲ್ಲ ಬಿಜೆಪಿನೇ ಬರೋದು. ಇದು 100% ಸತ್ಯ. ಸರ್, ನೋ ಎಡಿಟ್ ನೋ ಕಟ್ ಸರ್, ನಿಮ್ಮ ಅಭಿಪ್ರಾಯವೇನಿದೆ ಅದನ್ನ ನೇರವಾಗಿ ತಿಳಿಸ್ತೇವೆ. ಮತ್ತೊಂದೇನಂದ್ರೆ, ಈಗ ಪ್ರಸ್ತುತವಾಗಿ ಇರುವಂತ ರಾಜಕೀಯವನ್ನು ಗಮನಿಸಿದ ನಂತರ ಯುವ ಮತದಾರರು ಯಾವ ರೀತಿ ಮತದಾನ ಮಾಡಬೇಕು ಅಂತೀರಾ? ಅಲ್ಲ, ನಾನು ಇಷ್ಟೇ ಹೇಳೋದು, ಯಾಕಂದ್ರೆ ದೇಶದ ಬಗ್ಗೆ ಯೋಚನೆ ಮಾಡಿ. ಈಗಾಗಲೇ 6 ತಿಂಗಳಿಂದ ಜನ ಎಲ್ಲೋ ಒಂದ್ ಕಡೆ ಏನೋ ಒಂದು ರಾಂಗ್ ಡಿಸಿಷನ್ ತಗೊಂಡ್ಬಿಟ್ವಾ. ಈ ಫ್ರೀ ಬೀಸು, ಅದು ಫ್ರೀ ಕೊಡ್ತಾರೆ, ಇದು ಫ್ರೀ ಕೊಡ್ತಾರೆ, ಇದು ಕೊಡ್ತಾರೆ ಅಂತ ಹೇಳ್ಬಿಟ್ಟು ರಾಂಗ್ ಡಿಸಿಷನ್ ತಗೊಂಡ್ಬಿಟ್ಟು ನಾವು ಕಾಂಗ್ರೆಸ್ಸಿಗೆ ವೋಟ್ ಮಾಡಿಬಿಟ್ವಾ ಅಂತ ಈಗಾಗಲೇ ಯೋಚನೆ ಮಾಡಿ, ಅದರಲ್ಲಿ ಈಗ ಮತ್ತೆ ಸಡನ್ ಆಗಿ ಎಲೆಕ್ಷನ್ ಏನಾದ್ರು ಸ್ಟೇಟ್ ಎಲೆಕ್ಷನ್ ಆದ್ರೆ ಅದ್ರ ಬಗ್ಗೆ ನಾನು ಒಂದೇ ಪಾಯಿಂಟ್ ಕ್ಲಿಯರ್ ಮಾಡಿದ್ದೀನಿ ನಿಮಗೆ. ನಾನು ಬಿಜೆಪಿ ಕಾರ್ಯಕರ್ತ ಅಲ್ಲ, ನನಗೆ ಪೊಲಿಟಿಕಲ್ ಅಪ್ಲಿಕೇಶನ್ ಇಲ್ಲ. ನಾನು ಬಿಜೆಪಿ ಕೇಸ್ ಬಂದ್ರು ತಗೊಂತೇನೆ, ಲಕ್ಷಾಂತರ ರೂಪಾಯಿ ಚಾರ್ಜ್ ಮಾಡ್ತೇನೆ. ಕಾಂಗ್ರೆಸ್ ಬಂದ್ರು ತಗೊಂತೇನೆ. ನನ್ನ ಪ್ರಕಾರ ಜನ ಸ್ಟೇಟ್ ರಾಜಕೀಯದ ಬಗ್ಗೆ ಬೇಜಾರು ಬಿದ್ದುಬಿಟ್ಟಿದ್ದಾರೆ, ಇವರ ಲೀಡರ್ಶಿಪ್ ಬಗ್ಗೆ ಬೇಜಾರು ಬಿದ್ದುಬಿಟ್ಟಿದ್ದಾರೆ. ಇಂಥವ್ರನ್ನ ನಾವೆಲ್ಲ ಲೀಡರ್ಸ್ ಮಾಡಿದ್ದು, ಇವರ ನಮ್ಮ ದೇಶನ ಕಾಪಾಡ್ತಾ ಇರೋದು ತುಂಬಾ ಬೇಜಾರು ಬಿದ್ದಿದ್ದಾರೆ. ಆದ್ದರಿಂದ ಆ ಬೇಜಾರು ಲೋಕಸಭೆ ಎಲೆಕ್ಷನ್ ಅಲ್ಲಿ ಖಂಡಿತ ಆಗೋದಿಲ್ಲ. ಜನ ಪೂರ್ತಿ ಬಿಜೆಪಿ ಕಡೆ ಇದ್ದಾರೆ. ಆಮೇಲೆ ಯೂತ್ಸು ಕೂಡ, ಅವ್ರಿಗೆ ನನ್ನ ಸಜೆಷನ್ನು ಇಷ್ಟೇ, ದೇಶದ ಬಗ್ಗೆ ಯೋಚನೆ ಮಾಡಿ. ನಿಮಗೆ ಫ್ರೀ ಬೀಸ್ ಎಲ್ಲ ಬೇಕಾಗಿಲ್ಲ. ಈ ಫ್ರೀ ಬೀಸು ಎಕ್ಸ್ಪೆಕ್ಟ್ ಮಾಡೋ ಜನ ಬೇರೆ ಅಂತವ್ರಿಗೆ ನಾವು ಯಾವ ಇದು ಕೊಡೋದು ಬೇಡ. ನೀವು ದೇಶದ ಬಗ್ಗೆ ಯೋಚನೆ ಮಾಡಿ. ದೇಶಕ್ಕೆ ಸಾಕಷ್ಟು ಕೆಲಸಗಳು ಬೇಕಾಗಿದೆ, ಒಳ್ಳೆ ಲೀಡರ್ ಬೇಕಾಗಿದೆ. ಒಬ್ಬ ಲೀಡರ್ ಇದ್ದು ಚೆನ್ನಾಗಿ ನಡೆಸ್ಕೊಂಡು ಹೋದ್ರೆ ಮಾತ್ರ ಇದೆಲ್ಲ ಮಾಡೋದಕ್ಕೆ ಸಾಧ್ಯ. ಆದ್ರಿಂದ ಅದು ನನ್ನ ಸಜೆಷನ್ನು. ಬಟ್ ಅಫ್ಕೋರ್ಸ್ ನಮ್ದು ಫ್ರೀ ಫ್ರಾಂಚೈಸು, ಡೆಮೊಕ್ರೆಟಿಕ್ ಫ್ರಾಂಚೈಸು, ಸೀಕ್ರೆಟ್ ಬ್ಯಾಲೆಟ್. ಆದ್ರಿಂದ ನೀವು ಯಾರಿಗೆ ಬೇಕಾದ್ರೂ ಮಾಡ್ಬೋದು. ಇದೊಂದು ಯೋಚನೆ ಮಾಡೋದು ಅನ್ನೋದು ನಮ್ಮ ನವ ಯುವಕರಿಗೆ ನನ್ನ ತಿಳಿ ಹೇಳಿಕೆ. ಅಯ್ಯೋ, ಅದೆಲ್ಲದಕ್ಕಿಂತ ನಮ್ಮ ಹುಡುಗರು ತುಂಬಾ ಬುದ್ಧಿವಂತರ್ರಿ, ಬುದ್ಧಿವಂತನವಾಗಿ ವೋಟ್ ಮಾಡ್ತಾರೆ. ಏನು ನಾವು ತಲೆ